ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜೆ. ಹೆಂಗಿದ್ದಾರೆ ಎಲ್ಲರೂ? ಸಕ್ಕತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ಪುಸ್ತಕ ಪರಿಚಯ ಯಾವುದು ಅನ್ನೋದಾದರೆ ಅದ್ಭುತವಾಗಿರತಕ್ಕಂತಹ ಒಂದು ಪತ್ತೇದಾರಿ ಕಾದಂಬರಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಯಾವುದಪ್ಪ ಅದು ಅನ್ನೋದಾದರೆ ನಮ್ಮ ಕೌಶಿಕ್ ಕೂಡುರಸ್ತೆಯವರು ಬರೆದಿರತಕ್ಕಂತಹ ಅತ್ಯಂತ ಜನಪ್ರಿಯವಾದಂತಹ ಜಮಲಾಪುರದ ಜಡೆಮುನಿ ಕೇಸು. ಈ ಒಂದು ಅದ್ಭುತವಾಗಿರತಕ್ಕಂತಹ ಪತ್ತೇದಾರಿ ಕಾದಂಬರಿಯನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದೇನೆ. ಎಂತಹ ಒಂದು ಅದ್ಭುತವಾಗಿರತಕ್ಕಂತಹ ಮಾಸ್ಟರ್ ಪೀಸ್ ಇದು ಅಂತಾನೆ ಹೇಳಬಹುದು. ಯಾಕಂದರೆ ಅಷ್ಟೊಂದು ಸೊಗಸಾಗಿ ಕಥೆಯನ್ನು ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಮೊದಲನೇದಾಗಿ ಹೇಳೋದಾದರೆ, ನನಗೆ ಪತ್ತೇದಾರಿ ಕಾದಂಬರಿಯಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಮುಂಚೆ ಎಲ್ಲ ನಾನು ಪತ್ತೇದಾರಿ ಕಾದಂಬರಿಯನ್ನು ಓದಿದವನೇ ಅಲ್ಲ. ಇದು ನನಗೆ ಮೊಟ್ಟ ಮೊದಲನೆಯ ಪತ್ತೇದಾರಿ ಕಾದಂಬರಿಯ ಓದು ಅಂತಲೇ ಹೇಳಬಹುದು. ಮೊದಲನೆಯ ಕಾದಂಬರಿನೇ ನನಗೆ ಇಷ್ಟೊಂದು ಇಷ್ಟ ಆಗುತ್ತೆ ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ರೋಚಕತೆಯನ್ನು ಒಳಗೊಂಡಿರತಕ್ಕಂತಹ ಒಂದು ಪತ್ತೇದಾರಿ ಕಾದಂಬರಿ ಇದಾಗಿದೆ ಅಂತಲೇ ಹೇಳಬಹುದು. ನಿಜವಾಗಿಯೂ ಹೇಳಬೇಕಾದ್ರೆ ನಾನು ಓದಿದಂತಹ ಮೊಟ್ಟ ಮೊದಲನೆಯ ಪತ್ತೇದಾರಿ ಕಾದಂಬರಿಯೇ ನನ್ನನ್ನು ಇಷ್ಟೊಂದು ಸೆಳೆಯುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಕೌಶಿಕ್ ಕೂಡುರಸ್ತೆಯವರಿಗೆ, ಇಂಥದ್ದೊಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾದಂಬರಿಯನ್ನು ಕೊಟ್ಟಿದ್ದಕ್ಕೆ. ಈ ಒಂದು ಕಾದಂಬರಿಯನ್ನು ನಾನು ಕೇವಲ ಒಂದೇ ಸಿಟ್ಟಿಂಗಲ್ಲಿ ಮುಗಿಸಿದ್ದೀನಿ ಅಂದರೆ ನಂಬಕ್ಕಾಗ್ತಿಲ್ಲ. ಒಟ್ಟಾರೆಯಾಗಿ 260 ಪುಟಗಳಿರುವ ಈ ಒಂದು ಕಾದಂಬರಿಯನ್ನು ನಾನು ಕೇವಲ ಒಂದೇ ಒಂದು ಸಿಟ್ಟಿಂಗ್ನಲ್ಲಿ ಮುಗಿಸಿದ್ದೀನಿ ಅಂದರೆ ನಂಬಕ್ಕಾಗತ್ತಾ? ಯಾರಿಂದನೂ ಆಗಲ್ಲ. ಯಾಕಂದರೆ ಅಷ್ಟೊಂದು ಅದ್ಭುತವಾಗಿ ನನಗೆ ಅರಿವಿಲ್ಲದಂತೆ ಈ ಒಂದು ಕಾದಂಬರಿ ನನ್ನನ್ನು ಓದಿಸಿಕೊಂಡು ಹೋಯಿತು. ಹಾಗಾಗಿ ಕೇವಲ ಒಂದೇ ಒಂದು ಸಿಟ್ಟಿಂಗ್ನಲ್ಲಿ ಈ ಒಂದು ಕಾದಂಬರಿಯನ್ನು ಸಂಪೂರ್ಣವಾಗಿ ಓದಿ ಮುಗಿಸಿದ್ದೀನಿ. ಅಷ್ಟೊಂದು ಅದ್ಭುತವಾಗಿ ನನ್ನನ್ನು ಓದಿಸಿಕೊಂಡು ಹೋಗಿರತಕ್ಕಂತಹ ಕಾದಂಬರಿ ಕೂಡ ಇದಾಗಿದೆ ಅಂತಲೇ ಹೇಳಬಹುದು. ಪ್ರತಿ ಪುಟಗಳ ತಿರುವಿನಲ್ಲೂ ಹಾಗೆ ಪ್ರತಿ ಹೊಸ ಪಾತ್ರಗಳ ಪರಿಚಯದಲ್ಲೂ ಒಂದೊಂದು ಅಚ್ಚರಿಯನ್ನು ಒಳಗೊಂಡಂತಹ ಕತೆ ಓದುವ ಹುಮ್ಮಸ್ಸನ್ನು ಹೆಚ್ಚಿಸುತ್ತೆ. ಅದೇ ರೀತಿ ಮುಂದೇನಾಗುತ್ತೆ, ಯಾರಿರಬಹುದು ಈ ಜಡೆಮುನಿ ಅಂತ ತಿಳಿದುಕೊಳ್ಳುವ ಹಂಬಲವು ಹೆಚ್ಚುತ್ತಾ ಹೋಗುತ್ತೆ. ರಾಮರಾವ್ರ ಕೊಲೆಯಿಂದ ಶುರುವಾಗುವ ಈ ಒಂದು ಜಡೆಮುನಿ ಕೇಸು ಮುಂದೆ ಹಲವಾರು ತಿರುವುಗಳನ್ನು ತೆಗೆದುಕೊಂಡು ಬೇರೆ ದಿಕ್ಕನ್ನೇ ಹಿಡಿದುಕೊಳ್ಳುತ್ತೆ. ಸಿಕ್ಕ ಅವಕಾಶವನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವ ಪಾತ್ರಧಾರಿಗಳು ಒಂದಾದ ಮೇಲೆ ಒಂದು ಕೊಲೆ ನಡೆದು ಅದಕ್ಕೆ ಜಡೆಮುನಿ ಹೆಸರನ್ನ ಕಟ್ಟಿ ದಾರಿ ತಪ್ಪಿಸುವ ರೀತಿ ಅಂತೂ ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಆಗಿನೇ ಇದೆ ಅಂತಾನೆ ಹೇಳಬಹುದು. ಇದೆಲ್ಲದರ ಮಧ್ಯ ಸಿಲುಕಿಕೊಂಡ ಇನ್ಸ್ಪೆಕ್ಟರ್ ರಘುವೀರನ ಪಾಡಂತೂ ಹೇಳತಿರದು. ಯಾರಿರಬಹುದು ರಾಮರಾವ್ನ ಮತ್ತೆ ಶೇಷಜ್ಜನ ಕೊಂದಿರೋರು? ನಿಜವಾದ ಕೊಲೆಗಾರರು ಯಾರು ಅಂತ ಸ್ವಲ್ಪ ಸುಳಿವನ್ನು ದೊರೆಯದಂತೆ ಕಥೆಯನ್ನ ಮುನ್ನಡೆಸಿಕೊಂಡು ಹೋಗಿರುವಂತಹ ರೀತಿಯಂತೂ ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕಾದಂಬರಿಯ ಶುರುವಿನಿಂದ ಹಿಡಿದು ಸುತ್ತಿ ಬರುವ ಪಾತ್ರಗಳ ಮೇಲೆ ಅನುಮಾನದ ಹುತ್ತವನ್ನೇರಿಸಿ ಆಮೇಲೆ ಅದರ ದಿಕ್ಕನ್ನೇ ಬದಲಿಸಿ ಬೇರೆಡೆ ಹಾದು ಹೋಗುವಂತೆ ಮಾಡುವ ಬರಹದ ಮೋಡಿ ಇದೆ ಅಲ್ವಾ, ಮನಸ್ಸಿಗೆ ಮುಟ್ಟುವಂತಹದ್ದು. ಎಲ್ಲಿಯೂ ಸ್ವಲ್ಪ ಸುಳಿವನ್ನು ಕೊಡದೆ ಕಥೆಯ ದಿಕ್ಕನ್ನ ಬದಲಿಸಿ ಮತ್ತಷ್ಟು ನಿಗೂಢತೆಯನ್ನ ಕಾಪಾಡಿಕೊಂಡು ಬಂದಂತಹ ರೀತಿ ನಿಜಕ್ಕೂ ಅದ್ಭುತ ಅಂತಲೇ ಹೇಳಬಹುದು. ಅಷ್ಟೊಂದು ಸೊಗಸಾಗಿ ನಿಗೂಢತೆಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಈ ಒಂದು ಕಥೆಯಲ್ಲಿ, ಈ ಒಂದು ಕಾದಂಬರಿಯಲ್ಲಿ ಅಂತಾನೆ ಹೇಳಬಹುದು. ನಿಜಕ್ಕೂ ಹೇಳಬೇಕು ಅನ್ನೋದಾದ್ರೆ ಈ ಒಂದು ಕಾದಂಬರಿಯನ್ನ ಓದಬೇಕಾದರೆ ನನಗೆ ನಿಜವಾಗಲೂ ಯಾವುದೋ ಒಂದು ನಿಗೂಢತೆಯಿಂದ ಕೂಡಿರತಕ್ಕಂತಹ ಚಲನಚಿತ್ರ ನೋಡಿರತಕ್ಕಂತಹ ಒಂದು ಅನುಭವವೇ ಆಯಿತು ಅಂತಲೇ ಹೇಳಬಹುದು. ಅಷ್ಟೊಂದು ಸೊಗಸಾಗಿ ಅತ್ಯದ್ಭುತವಾಗಿ ಈ ಒಂದು ಪುಸ್ತಕ, ಈ ಒಂದು ಕಾದಂಬರಿ ನನ್ನ ಓದಿಸಿಕೊಂಡು ಹೋಯಿತು ಅಂತ ಹೇಳಿದರೆ ತಪ್ಪಾಗದು. ಹೃತ್ಪೂರ್ವಕ ಧನ್ಯವಾದಗಳು ಕೌಶಿಕ್ ಕೂಡುರಸ್ತೆಯವರಿಗೆ ಇಂಥದೊಂದು ಒಳ್ಳೆಯ ಮಾಸ್ಟರ್ ಪೀಸ್ ಅನ್ನ ನಮ್ಮ ಕನ್ನಡಿಗರಿಗೋಸ್ಕರ ಕೊಟ್ಟಿದ್ದಕ್ಕೆ. ಒಂದು ಅದ್ಭುತವಾಗಿರತಕ್ಕಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿ ನಿಜವಾಗ್ಲೂ ಇಷ್ಟೆಲ್ಲ ನನ್ನ ರೋಮಾಂಚನಗೊಳಿಸುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ಯಾಕಂದ್ರೆ ನಾನು ವಿಡಿಯೋ ಶುರುವಿನಲ್ಲಿ ಹೇಳಿದಂಗೆ ಇದು ಬಂದು ನನ್ನ ಮೊಟ್ಟ ಮೊದಲನೆಯ ಪತ್ತೇದಾರಿ ಕಾದಂಬರಿಯ ಓದಾಗಿತ್ತು. ಸೊ ಹಾಗಾಗಿ ನನಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ ಈ ಒಂದು ಕಾದಂಬರಿ ಮೇಲೆ. ಬಟ್ ಈ ಒಂದು ಕಾದಂಬರಿ ಓದಿ ಮುಗಿಸಿದ ಮೇಲೆ ನನ್ನ ಮೈಂಡ್ ಸೆಟ್ಟೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪತ್ತೇದಾರಿ ಕಾದಂಬರಿಗಳತ್ತ ಹೆಚ್ಚಿನ ಒಲವನ್ನು ನನ್ನ ಮನಸ್ಸು ಮೂಡಿಸುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ನನ್ನನ್ನು ಕಾಡಿದಂತಹ ಒಂದು ಕಾದಂಬರಿ ಇದಾಗಿದೆ. ಮೊಟ್ಟ ಮೊದಲನೆಯ ಓದಾಗಿದ್ದರೂ ಕೂಡ ಅತ್ಯದ್ಭುತವಾಗಿ ನನ್ನ ಮನಸ್ಸನ್ನು ಸೆಳೆದಿರ್ತಕ್ಕಂತಹ ಒಂದು ಅದ್ಭುತ ಪತ್ತೇದಾರಿ ಕಾದಂಬರಿ ಇದಾಗಿದೆ ಅಂತಲೇ ಹೇಳಬಹುದು.
ನಿಜಕ್ಕೂ ಹೇಳಬೇಕು ಅನ್ನೋದಾದರೆ ಅಷ್ಟೊಂದು ಸೊಗಸಾಗಿ ಎಲ್ಲಿಯೂ ಕೂಡ ಯಾವ ಒಂದು ಪಾತ್ರದ ಒಂದು ಸುಳಿವನ್ನು ನೀಡದೆ ಕಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸೊಗಸಾಗಿ ನಿಗೂಢತೆಯನ್ನು ಕಾಪಾಡಿಕೊಂಡು ತೆಗೆದುಕೊಂಡು ಬಂದಂತಹ ರೀತಿ ಇದೆ ಅಲ್ವಾ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ಕೌಶಿಕ್ ಕೂಡ್ರಸ್ತೆ ಅವರಿಗೆ. ನಿಜಕ್ಕೂ ಅದ್ಭುತವಾಗಿರ್ತಕ್ಕಂತಹ ಒಂದು ಕಾದಂಬರಿ ಇದಾಗಿದೆ ಸ್ನೇಹಿತರೆ. ಯಾರೆಲ್ಲ ಓದಿಲ್ಲ, ನೀವೇನಾದರೂ ಪತ್ತೆದಾರಿ ಕಾದಂಬರಿಯನ್ನು ಇಷ್ಟಪಡುವವರಾಗಿದ್ದರೆ ತಪ್ಪದೇ ಈ ಒಂದು ಕಾದಂಬರಿಯನ್ನು ಕೊಂಡುಕೊಂಡು ಓದಿ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಬೇರೆ ಯಾವುದೋ ಲ್ಯಾಂಗ್ವೇಜಲ್ಲಿ, ಬೇರೆ ಯಾವುದೋ ಭಾಷೆಯಲ್ಲಿ ನೀವು ಪತ್ತೆದಾರಿ ಕಾದಂಬರಿಯನ್ನು ಓದೋದನ್ನು ಬಿಟ್ಟು ನಮ್ಮ ಕನ್ನಡಿಗರಾಗಿರ್ತಕ್ಕಂತಹ ಕೌಶಿಕ್ ಕೂಡ್ರಸ್ತೆ ಅವರಿಗೆ ನಿಮ್ಮ ಬೆಂಬಲವನ್ನು ಸೂಚಿಸಿ. ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಪತ್ತೆದಾರಿ ಕಾದಂಬರಿಗಳು ಅವರಿಂದ ಹೊರಹೊಮ್ಮಿದ್ದಾವೆ. ಅದರಲ್ಲಿ ಮಾಸ್ಟರ್ ಪೀಸ್ ಆಗಿರತಕ್ಕಂತಹ ಇದು ಕೂಡ ಒಂದು ಅಂತಲೇ ಹೇಳ್ಬೋದು. ಈ ಒಂದು ಜಮಲಾಪುರದ ಜಡೆಮಿನಿ ಕೇಸು ಕೂಡ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕಾದಂಬರಿ ಅವರಿಂದ ಬಂದಿರತಕ್ಕಂಥದ್ದು ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ಒಂದು ಕಾದಂಬರಿಯನ್ನು ಇನ್ನೂ ಓದಿಲ್ಲ, ಆದಷ್ಟು ಬೇಗ ಖರೀದಿಸಿ ಓದಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅವರೊಟ್ಟಿಗೆ ಹಂಚಿಕೊಳ್ಳಿ. ಯಾರೆಲ್ಲ ಆಲ್ರೆಡಿ ಓದಿದ್ದೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ಒಂದು ಅನುಭವ ನಿಮಗಾಯಿತು ಈ ಒಂದು ಕಾದಂಬರಿಯನ್ನು ಓದಿದ ಮೇಲೆ, ಯಾವ ಒಂದು ಸನ್ನಿವೇಶ ನಿಮಗೆ ಈ ಒಂದು ಕಾದಂಬರಿಯಲ್ಲಿ ಇಷ್ಟ ಆಯಿತು ಅನ್ನೋದನ್ನು ತಪ್ಪದೇ ತಿಳಿಸುವುದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇದಿಷ್ಟು ಇವತ್ತಿನ ಪುಸ್ತಕ ಪರಿಚಯ ಆಗಿರತಕ್ಕಂಥ ಜಮಲಾಪುರದ ಜಡೆಮುನಿ ಕೇಸು, ಕೌಶಿಕ್ ಕೂಡ್ರಸ್ತೆ ಅವರ ಪುಸ್ತಕ ಇದಾಗಿದೆ. ಈ ಒಂದು ಪುಸ್ತಕವು ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ನಿಮಗೆ ಲಭ್ಯ ಇರುತ್ತೆ. ಕೆಲವೊಂದು ಪುಸ್ತಕ ಮಳಿಗೆಗಳ ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ. ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಪುಸ್ತಕವನ್ನು ತರಿಸಿಕೊಳ್ಳಬಹುದಾಗಿದೆ. ದಯವಿಟ್ಟು ಎಲ್ಲ ಪುಸ್ತಕವನ್ನು ಕೇವಲ ಅಧಿಕೃತ ಮಾರಾಟಗಾರರಿಂದ ಮಾತ್ರ ಖರೀದಿಸಿ. ಯಾವುದೇ ಥರದ ಆನ್ಲೈನಲ್ಲಿ ಹೋಗ್ಬಿಟ್ಟು ಖರೀದಿ ಮಾಡಬೇಡಿ. ಆನ್ಲೈನಲ್ಲಿ ಖರೀದಿ ಮಾಡಿದರೂ ಕೂಡ ಅಧಿಕೃತ ಮಳಿಗೆಯವರು ಏನು ಆನ್ಲೈನಲ್ಲಿ ಸಪ್ಲೈ ಮಾಡ್ತಾರೆ ಅವ್ರ ಹತ್ರ ಮಾತ್ರ ಖರೀದಿಸಿ ಅಂತ ಹೇಳೋದಕ್ಕೆ ಇಚ್ಛಪಡ್ತೀನಿ. ಇದಿಷ್ಟು ಇವತ್ತಿನ ನನ್ನ ಜಮಲಾಪುರದ ಜಡೆಮುನಿ ಕೇಸು ಪುಸ್ತಕದ ಪರಿಚಯ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೆಲ್ಲ ವಿಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ. ಮತ್ತೆ ಸಿಗುವ ಮತ್ತೊಂದು ಹೊಸ ಪುಸ್ತಕ ಪರಿಚಯದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.